ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಬ್ರಾಹ್ಮಣ ಜನ ಸಂಬಂಧ ಏನೈತೆ ನಂದು ಬಿಜಾಪುರದಾಗ. ನಾ ಪಾರ್ಲಿಮೆಂಟ್ ನಿಂತಾಗ ನನಗೆ 80% 90% ವೋಟ್ ಹಾಕಿದ್ರು ಬ್ರಾಹ್ಮಣರು. 80-90% ಬಡು ಕುಲಕರ್ಣಿಯವರು, ಇವರು ನಮ್ಮ ಎಲ್ಲ ಡಾಕ್ಟರ್ಸು, ವಿಲಾಸ್ ಕುಲಕರ್ಣಿ ಹಿಡ್ಕೊಂಡು, ನಮ್ಮ ಎಮರ್ಜಿ ಡಾಕ್ಟರ್ ಹಿಡ್ಕೊಂಡು ಎಲ್ಲರೂ ನನ್ನ ಪರವಾಗಿ ಪ್ರಚಾರ ಬಂದರು ಸರ್. ಅವಾಗ ಬ್ರಾಹ್ಮಣರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಹಂಗೆ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ, ನಮ್ಮ ತಂದೆ ಹೊಡ್ಕೊಂಡು ಬಕ್ಷಿ ಅವ್ರನ್ನ ಇದ್ದು ದಿವಸ ಶಾಸಕರನ್ನು ಮಾಡಿದ್ರು ಜನತಾ ಪಾರ್ಟಿಯಾಗ. ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು ಪಿ ಎಲ್ ಸಂತೋಷ್ ಹೋಗಿ ಬಿಜಾಪುರ, ನೀವು ಎಂ ಬಿ ಪಾಟೀಲ್ ಬ್ರಾಹ್ಮಣರ ವಿರೋಧಿ ಅಲ್ಲ, ಎಂ ಬಿ ಪಾಟೀಲ್ನ ನೀವು ನಮ್ಮನ್ನು ನಿಮ್ಮ ಸ್ಟೇಟ್ಮೆಂಟ್ ಅದು ನಮ್ಗೆ ಎಂ ಬಿ ಪಾಟೀಲ್ ಕೂಡ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ನಿಮ್ಮ ಯಾರು ಅದರಲ್ಲ ಹಣಗಿರಿ ಸಂಜೀವಾಚಾರ್ಯ ಅವ್ರಿಗೆ ಕೊಟ್ಟರು, ಅನೇಕರು ಕೊಟ್ಟರು. ನಿಮ್ಮದು ತಂದು ನೀವು ನಿಮ್ಮ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಉತ್ತರಿಸ ಬ್ರಾಹ್ಮಣರು ಇಲ್ಲ, ಎಷ್ಟು ಜನ ನಮ್ಮಲ್ಲಿ ಉತ್ತರಿಸ ನನ್ನ ಜೊತೆಗೆ ಇಲ್ಲ. ನಾವು ಬಸವ ಧರ್ಮ ಯಾರನ್ನೂ ಕೂಡ ಇದು ಮಾಡಂಗಿಲ್ಲ. ಪೂರ್ವ ಸಂಘಕ್ಕೆ ನಾವು ಸ್ಥಾನ ಮಾಡಿ ಕೊಟ್ಟಿವಿ, ಯಾರಿಗಾರೆ ಯಾಕೆ ಹೋಗೋದು ಮಾಡಕ್ಕೆ ಪಕ್ಷಕ್ಕೆ ಯಾಕೆ ನಡೆ ಆಗ್ತದೆ. ಆಮೇಲೆ ನಿಮ್ಗೆ ಅಪಾರವಾದ ಗೌರವ ಅದ, ಅವ್ರು ಮಾಡಿದಂಥ ಕಾರ್ಯ ಶ್ರೇಷ್ಠ ಕಾರ್ಯ, ಸಾವಯವ ಕೃಷಿ, ಆಮೇಲೆ ಅಲ್ಲಿ ಗೋಗಳ ಸಾಕಣೆ, ಹಾಲಿನ ವಿಚಾರಗಳನ್ನೆಲ್ಲ ಮಾಡಿದಾರ. ದೊಡ್ಡವರು ಅದ್ರ ಮೇಲೆ ಭಾಳ ಚೆನ್ನಾಗಿ ಮಾಡಿದಾರ. ಅವ್ರ ಬಗ್ಗೆ ನಮ್ಗೆ ಅಭಿಮಾನ ಅದ. ಅದು ಅವು RSS ಫಸ್ಟ್ಲಿ ಮೋಹನ್ ಭಾಗವತ್ ಕೂಡ ಈಗ ಕುತ್ಕೊಂಡು ಇದು ಮಾಡಿದಾರ, ಭಾಷಣ ಮಾಡ್ಯಾರ. ಅವರು RSS. ಅವರ ಕಾಡಸಿದ್ದೇಶ್ವರ ವಚನಗಳದಾವ, ಅವ್ರ ಪೀಠದ ವಿರುದ್ಧವೇ ಅವರು ಮಾಡ್ತಾರೆ. ನಾನು ಅದಕ್ಕೆ ಧರ್ಮಗುರುಗಳು ಅವ್ರ ಬಗ್ಗೆ ನನಗೆ ಗೌರವ ಅದ. ಅವ್ರು ಮಾಡಿದ ಕೆಲಸ ನೀವೇ ಹೇಳೋ ಪ್ರಕಾರ ಲಿಂಗಾಯತ ಮಠಾಧೀಶರ ಒಕ್ಕೂಟದಲ್ಲಿ ಕೆಲವೊಬ್ಬರು ಮಾತನಾಡುತ್ತಿದ್ದಾರೆ. ಅವರಿಗಿಲ್ಲ ನಿರ್ಬಂಧ, ಕನ್ನೇರಿ ಅವರಿಗೆ ಕನ್ನೇರಿ ಅವರು ಒಂದು ಶಬ್ದ ಬಳಸಿದ್ದಾರೆ, ಒಂದು ಶಬ್ದ. ನಾನು ನಿಮ್ಗೆ ಗೊತ್ತದ, ಅದ್ರ ಬಿಟ್ಟು ನಾ ಏನು ಮಾತಾಡಕ್ಕೆ ಹೋಗಿಲ್ಲ. ಅವತ್ತು ಮೊನ್ನೆ ನಾನು ಒಂದು ಇಂಟರ್ವ್ಯೂದಾಗ ಕೂಡ ಹೇಳಿದಾಗ ಒಂದು ಶಬ್ದ ನಿಮ್ಗೆ ಕ್ಷಮೆ ಯಾಪಣೆ ಕೇಳ್ಬಿಡ್ರಿ ಅಷ್ಟೇ. ಆ ಶಬ್ದಕ್ಕೆ ಕೇಳ್ರಿ, ಒಬ್ರು ನೀನು ಕೇಳ್ತಾ ಹೇಳ್ತೀನಿ, ಯಾಕೆ ಕಳ್ಕೊಂಡು ಮಾಡ್ತೀವಿ ನಾವು. ಆ ಶಬ್ದ ಉಪಯೋಗಿಸ, ಆ ಶಬ್ದ ವಾಪಸ್ ತಗೊಂಡ್ರು, ಅವ್ರ ಪಾದ ಮುಟ್ಟಿ ನಾವು ಕರ್ಕೊಂಡು ಬರ್ತೀನಿ. ಆ ಶಬ್ದ ಯಾರದೇ ತಾಯಿಗೆ ಈಗ ನಿಮಗೆ ದೋಷ ಇರ್ಬೋದು, ನಾನು ನಿಮಗೆ ಬೈಬೋದು, ನೀವು ನನಗೆ ಬೈಬೋದು. ಅದು ನನ್ನ ತಾಯಿಗೆ ನಿಮ್ಮ ತಾಯಿಗೆ ಬೈಯೋಂತಷ್ಟಿದು ಅಧಿಕಾರ ಹಾಕ್ಬಿಟ್ರೆ ನಿಮ್ಗೆ. ನಾವು ನೀವು ಬೈಕೊಂಡು, ನೀವು ಬದ್ಮಾಶ್ ಅದ್ರಿ, ನಾರಾಯಕ ಅದ್ರಿ, ಅದಾದ್ರೆ ನಾವು ನೀವು ಬೈಕೋಣ. ಇವ್ರು ಸುಳ್ಳು ಅದಾರ, ಇವ್ರು ಲಪಂಗ ಅದಾರ, ಸುಳ್ಳುಗಾಡ ಬೈಕೋರಿ. ಅದು ಯಾರದೇ ತಾಯಿಗೆ, ನಿಮ್ಮ ತಾಯಿಗಾಗಲಿ ನನ್ನ ತಾಯಿಗಾಗಲಿ ಅವಳೇನು ಮಾಡ್ಯಾರ್ರಿ ತಾಯಿ, ಆ ತಾಯಿಗೆ ಬೈಯುವಂಥದ್ದೇ ಅದು. ಆಮೇಲೆ ಯಾರು ಇದನ್ನ ಮಾಡ್ತಾರೆ, ಯಾರೇ ಇರಲಿ ಅವರು, ಅವರೆಲ್ಲರಿಗೂ ನಮ್ಮ ಊರದ ರಾಮಗೆ ಬೈದ್ರು ಊರದ, ಹನುಮಂತನ ಬೈದ್ರು ಊರದ. ನಿರ್ಬಂಧ ಅಲ್ಲ, ಆ ಶಬ್ದ ಬಳಸೋರು ಎಲ್ಲರಿಗೂ ನಿರ್ಬಂಧ ಮಾಡ್ತೀವಿ ನಾವು. ಅಂತ ಯಾರು ಮಾಡಿದಂತ ಬಂದ ಈ ತರ ಅತಿರೇಕಕ್ಕೆ ಒಬ್ಬ ವೈಯಕ್ತಿಕವಾಗಿ ಬೈಯುವಂಥದ್ದು ಇರ್ತದ. ಪ್ರತಿಪಾದನೆ ಮಾಡ್ರಿ, ನಮ್ದು ಬಸವ ಧರ್ಮ ಅದ, ನಾವು ಪ್ರತಿಪಾದನೆ ಮಾಡ್ತೀವಿ. ನಿಮ್ದು ಹಿಂದೂ ಧರ್ಮ ಅದ, ಹಿಂದೂ ಪ್ರತಿಪಾದನೆ ಮಾಡ್ರಿ, ನಿಮ್ಮ ಧರ್ಮ ಬಳಸಕ್ಕೆ ಪ್ರತಿಪಾದನೆ ಮಾಡ್ರಿ. ಯಾರು ಅಲ್ಲ, ನಿಮ್ಮ ಸಹಕಾರ ಸಾಯ್ಬೇಕಾದ್ರೆ ನಾನು ಮಾಡ್ತೀನಿ. ಮತ್ತವ್ರು ಇಸ್ಲಾಂ ಧರ್ಮದವ್ರು ಮಾಡ್ಲಿ, ಕ್ರಿಶ್ಚಿಯನ್ ಧರ್ಮದ ಅವ್ರು ಮಾಡ್ಲಿ, ಬುದ್ಧ ಧರ್ಮದ ಅವ್ರು ಮಾಡ್ಲಿ, ಜೈನ ಧರ್ಮದ ಅವ್ರು ಮಾಡ್ಲಿ. ಜೈನರು ಎಲ್ಲರೂ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರೆ, ಬ್ರಾಹ್ಮಣರು ಎಲ್ಲ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರೆ, ಮುಸಲ್ಮಾನರು ನಮ್ಮ ಕಡೆ ಬರ್ತಾರೆ, ಲಿಂಗಾಯತರು ಬರ್ತಾರೆ. ಲಿಂಗಾಯತರಲ್ಲಿ ಜಗಳ ಮಾಡಿಸಿ ಕಾನ್ಸ್ಪಿರಸಿ ಮಾಡ್ತಾರೆ. ಹೂ ಇಸ್ ದಟ್ ಪರ್ಸನ್ ನೋಡ್ರಿ, ನಾವು ಬಲಿ ಆಗಿದ್ದೀವಿ. ಅದೇ ಯಾರು ಕಾನ್ಸ್ಪಿರೇಸಿ ಮಾಡಿ ಎಲ್ಲ ಗೊತ್ತ, ನಮ್ಮ ಮನೆಯಲ್ಲ ಹೇಳಿದ್ರೆ ಪದೇ ಪದೇ ನನಗೆ ಕಣಕಾಲ್ ಹೋಗ್ಬೇಡಿ. ನೀವು ಬಿಜೆಪಿ ಅವರು ಷಡ್ಯಂತ್ರ ಅಂತ ಹೌದಲ್ಲ. ಒಂದು ನಿಮಿಷ ಆಮೇಲೆ ಇನ್ನೊಂದು ಮಾತು ಹೇಳಿದರು, ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನೆಲ್ಲ ತರಬೇಡ್ರಿ ಅಂತ ಹೇಳಿ. ತ್ರಾಸ ಎಲ್ಲ ಆಯ್ತಂದ್ರೆ ಅವ್ರಿಗೆ, ಆ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ನಾನು ನೀರಾವರಿ ಮಾಡಿಸಕ್ ನಾ ಮಾಡಿದ್ರೆ ಕೇಳ್ಕೊಳಂಗಿಲ್ಲ.
ನಾನು ನೀರಾವರಿ ಮಾಡಿದ್ದು ಎಲ್ಲ ಮಾಡಿದ್ದು ಸ್ವಲ್ಪ ನಾ ಮಾಡಿದ್ದು ಅಂತ ಹೇಳಂಗಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಪ್ರೇರಣೆ ಅಂತೀನಿ ನಾನು. ನನಗೂ ಹೇಳ್ಕೋಬೋದಾಗಿತ್ತಲ್ಲ, ಬಂಡತನದಿಂದ ನಾನು ನಾನೇ ಮಾಡೀನಿ ಅಂತೇಳಿ. ಸಿದ್ದೇಶ್ವರ ಸ್ವಾಮೀಜಿ ಹೆಸರು ತಗೊಂಡು ನಾನು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಪ್ರೇರಣೆ ಈ ಭೂಮಿ ಬಂದು ಬೊಕ್ಷಿ ನೀರು ಕೊಟ್ಟರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತೇಳಿ ಹೇಳಿದಂತ ಮಾತಲ್ಲಿ ಹೊತ್ತು ನಾವು ಮಾತಾಡ್ತೀವಿ. ನನ್ನ ಮನೆಯಲ್ಲಿ ನನ್ನ ಇದರಲ್ಲಿ ಅವತ್ತು ಸಿದ್ದೇಶ್ವರ ಸ್ವಾಮೀಜಿ ನನಗೆ ಇರಬೇಕಾಗಿ ಗುರುಗಳು ಯಾರಾದ್ರೂ ನನ್ನ ಸಿದ್ದೇಶ್ವರ ಸ್ವಾಮಿಗಳು ಉಳಿದವ್ರು ಯಾರು ಅಲ್ಲ. ನನಗೆ ನಿಜವಾದ ಸಂತ ಅವತ್ತು ದಿವಸ ಡಿಕ್ಷನರಿಯಾಗಿ ನೀವು ಸಂತನ ಹೆಸರು ಕೇಳಿದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ. ಸೇಂಟ್ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ. ನೋಡಪ್ಪ ಹಿಂಗೆ ಗೊತ್ತಿಲ್ಲ ಸ್ವಾಮೀಜಿ ಅವ್ರದ್ದು ದೂರದ್ದು ಇಲ್ಲೇ ಅದು ನಮ್ಗೆ ಬೇಡ ಅನ್ನಂಗಿಲ್ಲ. ಸರ್ ನಿಮ್ಮವರು ಏನದಪ್ಪ ಗೊತ್ತಿಲ್ಲ, ನಿಮ್ಗೆ ಏನು ಕಡೆ ಎಲ್ಲಾರು ಸುಮ್ಕೊಡು ಆಯ್ತಾ. ಮತ್ತು ಇದು ಫೋಟೋನು ಏನಾರ ದೂರದ ಇದು ಆದ ಅನ್ಬಾರ್ದು ನೀವು ಏನಂತೀರಿ. ಎ ಜನರೇಟ್ರು ಹಾಂ ಈಗ ಅದಕ್ಕೆ ತಮ್ಮ ಆಕ್ಷೇಪ ಇದೆ ಸರ್. ಆಕ್ಷೇಪ ಇಲ್ಲ, ನನ್ನ ಆಕ್ಷೇಪ ಇಲ್ಲ. ನೀವು ನೀವು ಪಾಲನೆ ಮಾಡ್ತೀರಿ. ಹೌದು, ನೀವು RSS ಪರವಾಗಿರ್ಬೋದು, ನೀವು ಪಾಲನೆ ಮಾಡ್ತೀರಿ. ನಿಮ್ಗೆ ಬಂದ ನಾ ಬೈಗಿನ ಅದಕ್ಕೆ ಇಷ್ಟೇ. ಎಂ ಬಿ ಪಾಟ್ರಿ ಯಾರು ಕಡೆ ಯಾರು ನಾನು ಎಂ ಬಿ ಪಾಟ್ರಿ ಯಾರು ಮಾತು ಕೇಳಿಲ್ಲ. PAಗಳು ಮಾತಾಡೋದು ಕೇಳ್ತೀನಿ ಏನ ಎಂಥವ್ರು ಮಾತು ಕೇಳಿರ್ ನಾ. PAಗಳು ಮಾತು ಕೇಳ್ತಾರೆ, ಅದು ಮಾತು ಕೇಳ್ತಾರೆ, ಇದು ಮಾತು ಕೇಳ್ತಾರೆ. ನಾನು ಅನ್ಬೋದಲ್ಲ, ಇದನ್ನು ಮಾಡ್ಸಕ್ಕೆ ಹಚ್ಚಿದವ್ರೆ ಸ್ವಾಮಿಗಳಿಗೆ, ಲಿಂಗಾಯತರು ಬಡದಾಡಕ್ಕೆ ಹಚ್ಚಿದವ್ರೆ ಅನ್ಬೋದಲ್ಲ. ನಾನು ಅಂದಿಲ್ಲ, ಅನ್ಬೋದಲ್ಲ. ಪಾಸಿಬಿಲಿಟಿಲ್ಲಪ್ಪ, ನಾನು ಹೇಳ್ತೀನಿ. ನಾನು ಅನ್ಬೋದು ಅಂತ ಹೇಳಿದ್ದೀನಿ. ನೋಡಪ್ಪ ನಿಮ್ದೆಲ್ಲ ಏನಾದ್ರು ಅನ್ಬೋದಲ್ಲ. ಇವ್ರು ಆಚಾರ ಮಾಡ್ಬೇಡಿ, ಇವ್ರು ಹಚ್ಚಾಕತ್ತೀವಿ. ಸರ್ ಈಗ ಸರ್ ನಿಜಗುಣಾನಂದ ಶ್ರೀಗಳಿಗೆ ಬಸವನಗೌಡರು ಏಕವಚನದಲ್ಲಿ ಮಾತಾಡಿದ್ದಾರೆ. ಮತ್ತು ಇವರಿಗೆ ಸಾಣೆಹಳ್ಳಿ ಶ್ರೀಗಳಿಗೆ ನಿಜಗುಣಾನಂದ ಶ್ರೀಗಳಿಗೆ ಯಾರು ಬಸವನಗೌಡರು ಇವತ್ತು ಈಗ ಸ್ವಾಮಿಗಳು ಅವ್ರಿಗೆ ಏನಾರ ತಪ್ಪು ಮಾಡಿದಂಥದ್ದು ನಾನು ಅದನ್ನು ಒಪ್ಕೊಳ್ಳೋದು, ಸಮರ್ಥನೆ ಮಾಡ್ಕೊಳ್ತಾರೆ. ಯಾರೇ ಸ್ವಾಮಿಗಳಲ್ಲಿ ಸ್ವಾಮಿಗಳಿಗೆ ನಾವು ಏಕವಚನ ಮಾತಾಡೋದು ಅದು ಸರಿಯಲ್ಲ. ಒಬ್ಬರು ಸ್ವಾಮಿಗಳು ಹೇಳಿ ಅದನ್ನ ಎತ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಸಾಣೆಹಳ್ಳಿ ಸ್ವಾಮಿಗಳಿಗೆ ಮಾತಾಡಿ ತಪ್ಪದ, ನಿಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಿ ತಪ್ಪದ. ಮತ್ತು ಹಿಂದಕ್ಕೆ ಕೂಡಲ ಸಂಗಮ ಸ್ವಾಮಿಗಳು ಅವರು ಏನೋ ಹೇಳ್ತಾರಲ್ಲ, ಗೊತ್ತವ್ರು ಸ್ಟೇಟ್ಮೆಂಟ್ ಅವರು ಹೋರಾಟದಲ್ಲಿ 5 ಮಂದಿ ಇರ್ತದ್ದು ಹುಬ್ಳಿ ಯಾರೇ ಅರ್ಥ ಆಯ್ತು. ನಾನು ಸಮರ್ಥನೆ ಮಾಡ್ಕೊಂಡಿದ್ದೆ ಉಲ್ಟಾ. ನಾವಾಗ ಹೊರಟೆಯವ್ರು ಬೈದ್ರು, ನನಗೆ ಬೋಟವ್ರು ಬೈದು ಹೊರಟೆಯವ್ರು ಕ್ಷಮೆ ಕೇಳಿದ್ರು ತುಂಬ ಸರ್. ಅವಾಗ ನಮ್ಮ ಹೊರಟೆಯವ್ರು ಕ್ಷಮೆ ಕೇಳಿದ್ರು. ಮತ್ತು ಕೂಡಲ ಸಂಗಮ ಸ್ವಾಮಿಗಳಿಗೆ ಬಸವನಗೌಡರು ಕೇಳಿ ಮತ್ತು ಕಳಸೆ ಕಂಟಾಸೆ ಬಂದು ಕೂಡಲ ಸಂಗಮ ಸ್ವಾಮಿಗಳು ಮತ್ತು ಯಾರಿಗೆ ಕಂಡಿದ್ರಪ್ಪ ಅವರು ಯಾರಿಗಾರೆ ಅವ್ರಿಗೆ ಯಾವ ಅರ್ಥ ನಾನು ಹಿಂಗೆ ಅರ್ಥ ನಂಗೆ ಅಂತಿದ್ರೆ ಅಂತ ಅವ್ರು ಹೇಳಿದ್ರು. ಅವಾಗ ನಾ ಸಮರ್ಥನೆ ಮಾಡ್ಕೊಂಡು ಹಿಂಗೆ ಅಂದಿರ ಅಂತೇಳಿ ಅವಾಗ ಹೊರಟೆಯವ್ರಿದ್ರೆ ಇಲ್ಲ ಇದು ತಪ್ಪದ. ಹೊರಟೆಯವರು ಬಹಿರಂಗ ನಮ್ಮ ಕೂಡ ಇರುತ್ತವ್ರು ಹೊರಟ ನಮ್ಮ ಹಿರಿಯರು ಆಯ್ತಪ್ಪ ಎಂ ಬಿ ಪಾಟ್ಲದಲ್ಲ ತಪ್ಪದು. ಆಮೇಲೆ ರೈತರಿಗೆ ನೆರೆ ಪರಿಹಾರ ಬಗ್ಗೆ ಹೇಳ್ರಿ. ಪರಿಹಾರ ಮೀಟಿಂಗ್ ಎಲ್ಲ ಬಸವದಳ ಬಸವ ಸೇನೆ ಆಲ್ರೆಡಿ ಪಥಸಂಚಲನದ ಸ್ಪರ್ಧೆ ಏರ್ಪಟ್ಟಿದೆ. ಒಂದು ಕಡೆ RSS, ಒಂದು ಕಡೆ ಕರೆಕ್ಟ್. ಬಸವದಳನು ಬರುತ್ತಾ ಈ ಮಧ್ಯೆ ಅಂತ? ನಂದು ಬರೀ ಬಸವದಳ ಅಲ್ಲ, ನಾನು ಕೂಡ ನೀವೇನು ಮಾಡಾಕಿದ್ರಲ್ಲ. ಪ್ರಿಯಾಂಕ ಖರ್ಗೆ ಅವರ ಭೀಮಾ ಆರ್ಮಿ ಹಾಕಿರಿ ನೀವು. ಕಂಡಪಡೆ ಅಂತಾರೆ ಇವರೆಲ್ಲ ಏನ್ರಿ ಭೀಮಾ ಆರ್ಮಿಗೆ. ನಮ್ದು ಬಸವ ಆರ್ಮಿ ಬರ್ತದ, ಭೀಮಾ ಆರ್ಮಿ ಬರ್ತದ, ಸಿದ್ದರಾಮಯ್ಯನ ಐಂದ ಆರ್ಮಿ ಬರ್ತದ, ಅನುಭವ ಮಂಟಪ ಬರ್ತದೆ ಎಲ್ಲ. ಕುಂಬಾರ ಕಂಬಾರ ಸೂಳೆ ಸಂಕಮರು ಬರ್ತಾರ ನೋಡ್ತೀರಿ. ನಾನು ಇವ್ರು ಬರೋರು ಯಾರು? ನಿಮ್ಮ ಮಂದಿರ ಕೂಡಿಸೋರು ಯಾರಪ್ಪ? ಅದೇನಾ ಅವರೇ ನನ್ನ ಊಟಕ್ಕವರು BJP ಅವರು. BJP ಸಮಾವೇಶ ಮಾಡ್ತೀರಿ, ಅದನ್ನ ಅನುಭವ ಮಂಟಪ ಸಮಾವೇಶ ಮಾಡ್ತೀನಿ. ಅನುಭವ ಮಂಟಪ ಮಂಡಳ ನೀವು ಇದ್ರಿ ನರಶಂಕರ ಅದಕ್ಕ ಆಮೇಲೆ ಹೇಳ್ತೀನಿ, ಇಂಥ ಬೆದರಿಕೆಗೆ ಅದಕ್ಕೆ ನಾ ಬಗ್ಗಿಲ್ಲ, ಬಗ್ಗುವುದಿಲ್ಲ. ಇವ್ರು ಏನೇನು ಮಾಡಾಕತ್ತಾರ. ನನಗೆ ನಿನ್ನೇನು ಕೂಡ ಅವ್ರಿಬ್ರು ಬಂದ್ರು ಆಕೆ ಸತಿ ಪಡೆಯಕ್ಕೆ ಸಾಹೇಬ್ರು ನಾವು ಸುಮ್ಮನೆ ಇರ್ತೀವ್ರಿ ಅಲ್ಲಿ
ಏನು ತಪ್ಪು ತಿಳ್ಕೊಬೇಡಿ ಮತ್ತು ನೀವು ನಮಗೆ BJP ಪಾರ್ಟಿಯಾಗದವ್ರು ಏನು ಬರ್ತಾರಲ್ಲ ಇವಾಗ ಇವ್ರು ಇಲ್ಲೇ ಬಂದು ಬರ್ತಾರೆ ಹೆಸರು ಹೇಳಕ್ಕೆ ಹೋಗಲ್ಲ ಪಾಪ ಯಾಕೆ ಕೆಲಸ ಮಾಡ್ಬೇಕು ಅನ್ನೋರು ಏನ್ರಿ ಬಂದು ಸುಮ್ಮನೆ ಇವರು ತಪ್ಪು ತಿಳ್ಕೊಂಡಿರಿ ಸಾಹೇಬ್ರ ನಿಮ್ಮ ಸಂಜೆಗೆ ಬಂದಿರೋದು 7 ಗಂಟೆಗೆ ಸರ್ ಈಗ ಅವ್ರು ಏನ್ರಿ ಇನ್ನೊಂದು- ಬಂದಿರೋ ಕಡೆ ಬಂದ ನಾವು ಸುಮಾರು ಪ್ರತಿಭಟನೆ ನಾವು ಇರ್ತೀವಿ ಮತ್ತೆ ಎಲ್ಲರೂ ನೀವು ಒಂದು ತಪ್ಪು ತಿಳ್ಕೊಂಡಿರಿ ಏನ್ ತನಕ ಬಂದಿರ ಆಮೇಲೆ ಎಲ್ಲ ನನಗೆ ಮಾಹಿತಿ ಕೊಡ್ತಾರ ಅವರ ಎಲ್ಲ ಈ ಮಂದಿ ಸಾಹೇಬ್ರ ನಿಮ್ಮ ವಿರುದ್ಧ ಸಮಾವೇಶ ಮಾಡ್ಬೇಕಂತಾರ ಏನ್ರಿ ನಿಮ್ಮಂತವ್ರು ಇವ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತಾರ ಮಾಡ್ರಪ್ಪ ನೀವು ಯಾರೋ ಬಂದು ನಿಂದಿರಬೇಕಲ್ಲ ಸರ್ ನಿನ್ನೆ ಯತ್ನಾಳವರು ವಿಜೇಂದ್ರ ಅವರು ಕರ್ಕೊಂಡು ಇವರು ಪ್ರತ್ಯೇಕ ಲಿಂಗಾಯತ ಮಾಡಿ ನಾವು ಬಿಜೆಪಿಯಲ್ಲಿ ಆರಾಮಾಗಿರ್ತೀವಿ. ನೋಡ್ರಿ ವಿಜೇಂದ್ರ ನಮ್ಗೆ ಗೊತ್ತಿಲ್ಲಪ್ಪ ವಿಜೇಂದ್ರ ನನಗೇನು ಸಂಬಂಧ ಅದ ಅವರೇ ಬಿಜೆಪಿ ಅವ್ರವ್ರು ಕೇಳ್ಕೊಂಡ್ರೆ ಆದ್ರೆ ಇಷ್ಟೇ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಸ್ವತಂತ್ರ ಸೈಡ್ ಲಿಂಗಾಯತ ಅಲ್ಲ ನಾನು ಮಾಡಿದ್ದೆ ಅವ್ರ ಸೈಡ್ ವೀರಶೈವ ಲಿಂಗಾಯತ ಮುಂದದು ವೀರಶೈವ ಕೇಂದ್ರ ಸರ್ಕಾರದಾಗ ಅದು ಅನುಮೋದನೆ ಆಗಲ್ಲ ಶೈವ ವೀರಶೈವ ಪದ ಬಳಸಲಿಕ್ಕೆ ಅದು ಅನುಮೋದನೆ ಆಗಲಿಲ್ಲ ಅವಾಗ ನಾವು ಲಿಂಗಾಯತಪ್ಪ ಅಂದ್ವಿ ಸರ್ ಅವ್ರು ನಿಮ್ಮ ಮನೆ ಖರೆ, ದೇವರೆಲ್ಲ ಆಮೇಲೆ ಎದ್ರಿ ನಿಮ್ಮ ಮನೆ ದೇವರುಗಳೆಲ್ಲ ಮಾತಾಡ್ತಾ ಇದ್ದಾರೆ ಸರ್. ನಾ ನಮ್ಮ ಮನ್ಯಾಗ ನೋಡಪ್ಪ ನಮ್ಮ ಮನ್ಯಾಗ ನಾ ರಾಜಕೀಯದಾಗದೀನಿ ನಾನು ದೊಡ್ಡ ಗುಡಿಗೆ ಹೋಗ್ತೀನಿ ಮಲ್ಲಿಕಾರ್ಜುನ ಗುಡಿಗೆ ಹೋಗ್ತೀನಿ ಸಿದ್ದರಾಮೇಶ್ವರ ಗುಡಿಗೆ ಹೋಗ್ತೀನಿ ಮತ್ತೆ ನಾ ಬಸವನಗೌಡ ಹೇಳಿದ್ರು ಅದನ್ನ ಹೇಳ್ಬೇಕಾಗಿತ್ತು ನಿನ್ನೆ ಇದಕ್ಕೋ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರ ಮುಂದೆ ಹೇಳಿದ್ರಲ್ಲ ಸಿದ್ದರಾಮೇಶ್ವರ ಗುಡಿಗೆ ಹೊಂಟಿತ್ರಿ ನಮ್ಮ ಕೈ ಅಂತವು ಏನ್ರಿ ಸರ್ಕಾರ ಇದು ಮಾಡಕತ್ತಿದ್ರು MP ಪಾಟೀಲ್ ಉಳಿಸಿದಾರ ಹೇಳಿದ್ರಲ್ಲ ಹೇಳ್ಯಾರ ಇಲ್ಲೋ ಸಿದ್ದರಾಮೇಶ್ವರ ಅವರು ಶರಣೆ ಭಾಳ ಮಂದಿ ಸಿದ್ದರಾಮೇಶ್ವರ ದೇವರು ಇದು ಅಂದ್ಕೊಂಡ್ರು ಅವರು ಶರಣರು ವಚನ ಬರ್ತಾರೆ ಸಿದ್ದರಾಮೇಶ್ವರು ಬರೀ ಕೆರೆ ಕಟ್ಟಿ ಕಟ್ಟಿದ್ದಲ್ಲ ಬಸವನಗೌಡರು ಎಲ್ಲರೂ ಗುಂಡಗಳದಾರ ಸ್ವಾಮಿಗಳು ಅಂತ ಹೇಳಿದ್ದಾರೆ ಸರ್ ಅವ್ರು. ಇವರೇ ಮಹಾಗುಂಡ ಸರ್. ಅದಕ್ಕೆ ಸರ್. ಒಂದ್ ಹೇಳ್ತೀನಿ ಬಸವನಗೌಡ್ರ ಬಾಯಿಗೆ ಲಗಾಮ ಇರಲಿ ನೀವು ಎಲ್ಲರೂ ಯಾರಿಗೆ ಲೂಸ್ ಮಾತಾಡಿದ್ರೆ ನಾರಿಗೆ ಹರಿ ಬಿಡ್ದಂಗ ನನಗೆ ಬಿಡಕ್ಕೆ ಹೋದ್ರೆ ಅದು ಚಂದ ಆಗೋದಿಲ್ಲ ಅಥವಾ ಯಾರಿಗೂ ಅನ್ಸಂಗಿಲ್ಲ ಅಲ್ಲ ಹೊಲಾಗೋ ಅವ್ರಿಗೆ ನಿರ್ಬಂಧ ಇರ್ತೀರಿ ಅಂತ ಸರ್. ತಿಳ್ಕೊಂಡು ಹೋಗಿದ್ದೀವಿ ಸರ್ ಆಮೇಲೆ ರಾತ್ರಿ ಫೋನ್ ಮಾಡಿ ಹೇಳ್ತೀರಿ ಅಂತಲ್ಲ ಸರ್ ಹಿಂಗ್ ಮಾತಾಡಿ ಅವ್ರಿಗೆ ನಿರ್ಬಂಧ ಆಗಿದೆ. ಅಂದ್ರೆ ಎಲ್ಲ ಪಕ್ಷಗಳು ಶಾಸಕರದಾರ ಅವ್ರು. ಅಲ್ಲ, ಯತ್ನಾಳ್ರು ಎರಡು ಮೂರು ಸಲ ಹೇಳಿರೋದು. ಹಿಂಗ್ ಮಾತಾಡ್ತಾರ ಮಾತ್ರ ರಾತ್ರಿ ಫೋನ್ ಹಚ್ತಾರ ಅವ್ರು ಅಂತ. ಅವ್ರು ಮಾತಾಡಿ ನನಗೆ ಫೋನ್ ಮಾಡ್ಯಾರ ಅವ್ರು ಮಾತಾಡಿ ನನಗೆ ಫೋನ್ ಮಾಡ್ಯಾರ ಅದು ಏನು ಬೇಕಾದ ಹೇಳ್ತಾರೆ ಅವ್ರು BJP ಅಂತ ಹೇಳ್ತಾರೆ ನಾ ಏನು ಹೇಳೋದು BJP ಅದಾರ ಅವರು ನೀನು ಹೇಳಾರ BJP ನಾವು BJP ಎಲ್ಲ ಹಿಂದೂಗಳು ಕಾಂಗ್ರೆಸ್ನವರು ಹಿಂದೂಗಳು ಅದಾರ ಸಿದ್ದರಾಮಯ್ಯ ಎದುನಾ ಸಿದ್ದರಾಮಯ್ಯ ಹಿಂದೂನೇ ಸರ್ ಈಗ ಕನ್ನೇರ್ ಗಣೇಶ್ವರಿ ವಿಚಾರ ಮಾಡಿ ಸುದ್ದಿಗಳು ಅವರು ಯತ್ನಾಳ್ ಮಾಡಪ್ಪ ಅವ್ರು ನೋಡ್ರಿ ಹಾಕದ ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಹಾಕದ ಅವ್ರು ಮಾಡ್ಲಿ ಸರ್ ಕನ್ನೇರ್ ತಾಕತ್ ಎಲ್ಲ ನೀವು ಮಾಡ್ರಿ ನಂದೇನು ತಾಕತ್ ನಾ ಮಾಡ್ತೀನಿ ಹೇಳಿದಲ್ಲ ಇಟ್ಟೆಲ್ಲ ಹೇಳೋ ಮತ್ತೆ ಸರ್ ಈಗ ಇದು ಸರ್ ಸರ್ ಈಗ ಕನ್ನೇರಿ ಶ್ರೀಗಳು ಇಷ್ಟು ಕ್ಲೋಸ್ ಇದಾರಂತೀರಿ ನೀವು ಮಾತಿಗೆ ಬೆಲೆ ಕೊಡ್ತಾರಂತೀರಿ ಯಾಕೆ ಇಷ್ಟು ಉದ್ದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಇದು ರಾಜಕಾರಣ ಮಾಡ್ತಾ ಇದ್ದಾರಾ ಅಂತ ಈಗ ಕನ್ನೇರಿ ಶ್ರೀಗಳು ನಾನೇನು ಅಂದಿಲ್ಲ ನಾನು ಅನುಭವದ ಕೇಳಿದ್ದೀನಿ ನಿಮಗೆ ಉತ್ತಮ ಮಾತಾಡ್ತಕ್ಕ ನೋಡಪ್ಪ ಯಾಕಂದ್ರೆ ನಿಮ್ಗೆ ಐತೆ ಅದು ಮಾಡಿದ್ದು ಫಾಲೋ ಮಾಡ್ರಿ ನಿಮ್ಗೆ ಮಾಡ್ತಾರೆ ನೀವು RSS ಫಾಲೋ ಮಾಡ್ತೀರಾ ಫಾಲೋ ಮಾಡ್ರಿ ನೀವು ಜೈನ್ ಧರ್ಮ ಮಾಡ್ತೀರಿ ಜೈನ್ ಧರ್ಮ ಮಾಡ್ರಿ ನಿಮ್ಗೆ ಯಾರು ಮಾಡಂತ ನಾವು ಏನು ಅಂತೀನಿ ಅಂದಿದ್ದೀರ ಅಂದ್ರೆ ಅವ್ರಿಗೆ ನೀವು ಇನ್ಯಾಕೆ ಫಾಲೋ ಮಾಡ್ತೀವಿ ಅಂತ ಕೇಳಿದ್ದೀನಿ ನಾನು ಇದು ಇಶ್ಯೂ ತುಂಬಾ ಡ್ರ್ಯಾಗ್ ಆಗ್ತಾ ಇದೆ ಇದು ಕ್ಷಮಾಪಣೆ ಕೇಳಿ ಅವ್ರ ಬಗ್ಗೆ ಮಾತಾಡ್ತಾರೆ ನಾ ಇದು ಬಸವನಗೌಡ ಬಗ್ಗೆ ಮಾತಾಡ್ತಾರೆ ಕರೆ ಸ್ವಾಮಿ ಬಗ್ಗೆ ಮಾತಾಡ್ತಾರೆ ಸರ್, ಈಗ ಯತ್ನಾಳವ್ರಿಗೆ ಹಿಂದೆ ಒಮ್ಮೆ ಒಂದೇ ಮಿನಿಟ್ ಯತ್ನಾಳವ್ರು ಈ ಹಿಂದೆ ಮುಸ್ಲಿಮರಿಗೆ ಬೈದಾಗ ಪೈಗಂಬರ್ ಬೈದಾಗ ಬಟ್ ಅದೇನು ಆಗಿಲ್ಲ ಈಗೂ ಇಂಥ ವಾರ್ನ್ ಮಾಡ್ತಾ ಇದ್ದೀರಿ ಅದು ಆಗುತ್ತಾ ಅಂತ ನೋಡಿ ನಾವು ಹಿಂದಕ್ಕೆ ಮಾಡಿದಾಗ ನಾ ಏನು ಮಾಡಿದ್ರು ಇದೇ ಭಂಡಾರ ಗೊತ್ತದ ಅಂದ್ಕೊಂಡು ಮಾತಾಡಿದ್ರು ರಕ್ಷಣೆ ಹೋಗಿ ಮಾಡ್ಕೊಂಡು ಇದು ಮಾಡಿದ್ರು ಹೋಗಲಿ ಅರೆಸ್ಟ್ ವಾರಂಟ್ ಹಾಕಿದ್ವಿ ಏನ್ರಿ ಇದು ಹೋಗಿ ಅದ್ರಾಗ ಏನಾಗ ಹಾಸ್ಪಿಟ್ಲಾಗ ಅಡ್ಮಿಟ್ ಆದ್ರು ಸೀರಿಯಸ್ ಇರೋದು ಮಾಡ್ತೀವಿ ಅದ ಹೇಳ್ತೀನಿ ಯಾರು ಸೀರಿಯಸ್ ತಗೋತಾರೆ ನಾನೇ ಸೀರಿಯಸ್ ತಗೋಲ್ಲ ಸೋಮೆ ನಾನು ಭಾಳ ಸ್ವಲ್ಪ ಬಾಯಿ ಬಿಟ್ಟಿದ್ರು ಭಾಳ ಬಾಯಿ ಕೊಡ್ಸ್ಕೊಂಡು ಮುಚ್ಚ ಬಿಟ್ಟಿದ್ರು ಅದು ಟೀಕಾ ಶಬ್ದ ನಮ್ದು ಅನ್ನೋದು ಒಳಗೆ ಅದು ಆದರೆ ಸ್ವಲ್ಪ ಮರೆ ದಕ್ಷಿಣ ದಕ್ಷಿಣದ ಆಡು ಭಾಷೆ ನಿಮ್ಮ ಪ್ರಕಾರ ಆಮೇಲೆ ಹೇಳಿದ್ರೆ ಇದು ಮದು ಮಾಡಿ ನಡೆಯಿದ್ದು ಸರ್, ನೀವು ಹೇಳ್ತಾ ಇರೋ ಪ್ರಕಾರ ಲಿಂಗಾಯತ ಧರ್ಮವನ್ನು ಹೊಡಿತಾ ಇರೋರು ಯಾರು ಸಮಾಜವನ್ನು ಕಟ್ತಾ ಇರೋರು ಯಾರು ಸ್ವಾಮೀಜಿಗಳ ಮಧ್ಯೆ ತಂದು ಈ ನೋಡಪ್ಪ ಮಾಡ್ತಾ ಇರೋರು. ಅಮ್ಮ ಅಂಜಿತರಾವ್ ಏನವರು ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳ್ಯಾರ ಜಾಗತಿಕ ಧರ್ಮಗಳು ತಾರಗಳು ಅಂತ ಹೇಳಿದಾರೆ ಜಾಗತಿಕ ಧರ್ಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳು
ಎಲ್ಲ ಧರ್ಮಗಳ ಜೊತೆಗೆ ಅವರು ಸಾಲುಗಳು ಹೇಳಿದಾರ, ಲಿಂಗಾಯತ ಅವರು ಸಾಲುಗಳು ಹೇಳಿದಾರ. ಅದಕ್ಕೆಲ್ಲ ಹೇಳ್ಬೇಕಂದ್ರೆ ಇವತ್ತು ಬಂದು ಈಗ ಸಾಲಾಗಿಲ್ಲ, ಫುಲ್ ಹೇಳ್ಬೇಕಂದ್ರೆ ಸ್ವಲ್ಪ ಎಲ್ಲ ಪ್ರವಾಸಿ ನೋಡಾಕತ್ತದ ಗಾಳಿಗೆ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.